ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಕಾದಾಟ ಜೋರಾಗಿದೆ. ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕರಿಗೆ ಔತಣಕೂಟ ಆಯೋಜಿಸಿದ್ದು ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೆಯಲಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡುವೆಯೂ ಡಿಕೆಶಿ ಔತಣಕೂಟ ಆಯೋಜಿಸಿದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ್ದಕ್ಕೆ ಈ ಔತಣಕೂಟವನ್ನು ಆಯೋಜಿಸಲಾಗಿದೆ. 2020 ಮಾರ್ಚ್ 11ರಂದು ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿಯನ್ನ ನೇಮಿಸಲಾಗಿತ್ತು. 2020 ಜುಲೈ 2ರಂದು ಡಿಕೆಶಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಈ ಹಿನ್ನೆಲೆ ಎಐಸಿಸಿ ಡಿಕೆಶಿಯನ್ನ ನೇಮಕ ಮಾಡಿದ ದಿನಕ್ಕೆ 5 ವರ್ಷ ಪೂರ್ಣಗೊಂಡಿದ್ದು ಕಾಂಗ್ರೆಸ್ನ ಶಾಸಕರಿಗೆ ವಿಶೇಷ ಔತಣಕೂಟ ಆಯೋಜಿಸಿದ್ದಾರೆ. ಅಧಿವೇಶನದ ಬಳಿಕ ಸಚಿವ ಸಂಪುಟ ಪುನರ್ರಚನೆಗೆ ವೇಗ ಸಿಗಲಿದೆ. ಮಾರ್ಚ್ ಕೊನೆ ವಾರದಲ್ಲಿ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಡಿಕೆಶಿಯನ್ನ ದೆಹಲಿಗೆ ಕರೆಸೋ ಮುನ್ನ ಮಾಹಿತಿ ಕಲೆ ಹಾಕ್ತಾ ಇರೋ ಹೈಕಮಾಂಡ್ ಸಚಿವರ ಮೌಲ್ಯಮಾಪನದ ಮೂಲಕ ವಿಚಾರಗಳನ್ನ ಹೆಕ್ಕಿ ತೆಗಿತಾ ಇದೆ. ಈಗಾಗಲೇ ಸತೀಶ್ ಜಾರಕಿಹೊಳಿ, ರಾಜಣ್ಣ, ಪರಮೇಶ್ವರ್, ಈಶ್ವರ್ ಖಂಡ್ರೆ, ಎಂಸಿ ಸುಧಾಕರ್, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಸಚಿವ ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್ ಸೇರಿದಂತೆ ಮೌಲ್ಯಮಾಪನ ಮುಕ್ತಾಯಗೊಂಡಿದೆ. ಬಜೆಟ್ ಅಧಿವೇಶನದ ನಡುವೆಯೂ ಎಐಸಿಸಿ ನಾಯಕರು ಮೌಲ್ಯಮಾಪನ ನಡೆಸುತ್ತಿದ್ದು ಸಚಿವರು ದೆಹಲಿಗೆ ತೆರಳಿ ಹೈಕಮಾಂಡ್ ಬಳಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ ಬರ್ತಿದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ 40% ಆರೋಪ ಮಾಡಿದ್ದ ಕಾಂಗ್ರೆಸ್ಸಿಗೆ ಇದೀಗ ಬಿಜೆಪಿ ನಾಯಕರು ಹೊಸ ರೀತಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ 40% ಮತ್ತು ಪೇ ಸಿಎಂಗೆ ಕೌಂಟರ್ ಕೊಟ್ಟ ಬಿಜೆಪಿ ಸಿಎಂ ಸಿದ್ದರಾಮಯ್ಯ ಅಣಕು ಮಾಡಿ ಗೋಡೆ ಬರಹ ಬರೆದಿದೆ. ಜಸ್ಟ್ ಲೂಟ್ ಇಟ್, ಫ್ಲಾಟ್ 60% ಅಂತ ಗೋಡೆ ಬರಹ ಬರೆದಿದ್ದು ಹಗಲಾಗ್ಲಿ ರಾತ್ರಿಯಾಗ್ಲಿ ಬರೀ ಲೂಟಿ ಮಾಡೋದೇ ಕೆಲಸ ಅಂತ ಸ್ಲೋಗನ್ ಬರೆದಿದೆ. ಸಿಎಂ ಸಿದ್ದರಾಮಯ್ಯ ಭಾವಚಿತ್ರದ ಮುಂದೆ ಈ ರೀತಿ ಬರೆದು ಕಾಂಗ್ರೆಸ್ ಸರ್ಕಾರದ ಕಾಲೆಳೆದಿದೆ. ಲಿಂಗಾಯತ ಸಭೆ ಸಮಾವೇಶ ಮಾಡದಂತೆ ಮಾಜಿ ಸಿಎಂ ಯಡಿಯೂರಪ್ಪ ಶಾಸಕ ರೇಣುಕಾಚಾರ್ಯಗೆ ಸೂಚನೆ ನೀಡಿದ್ದಾರೆ. ನಿನ್ನೆ ರಾತ್ರಿ ರೇಣುಕಾಚಾರ್ಯರನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡಿರೋ ಯಡಿಯೂರಪ್ಪ ಯಾವುದೇ ಲಿಂಗಾಯತ ಸಭೆ ಸಮಾವೇಶ ಮಾಡಬೇಡಿ ಎಂದಿದ್ದಾರೆ. ಈ ವೇಳೆ ವಿಜೇಂದ್ರ ಕೂಡ ಅಲ್ಲೇ ಉಪಸ್ಥಿತರಿದ್ದರು. ಯಡಿಯೂರಪ್ಪ ವಿಜೇಂದ್ರ ಸೇರಿ ಸಮಾವೇಶ ಮಾಡಿಸ್ತಿದ್ದಾರೆ ಅನ್ನೋ ಸಂದೇಶ ಹೋಗಬಾರದು. ಈ ಹಿನ್ನೆಲೆ ಸಭೆ ನಿಲ್ಲಿಸಿ ಅಂತ ಯಡಿಯೂರಪ್ಪ ಸೂಚನೆ ನೀಡಿದ್ದಾರೆ. ಈ ಹಿಂದೆ ಕೂಡ ಯಡಿಯೂರಪ್ಪ ಇದೇ ರೀತಿ ಸೂಚನೆ ನೀಡಿದ್ರು. ಆದರೆ ಆ ಬಳಿಕವೂ ಸಭೆ ನಡೆಸಿದ್ರು. ಈ ಬಾರಿ ಬಿಎಸ್ವೈ ಮಾತಿಗೆ ಕಟ್ಟು ಬಿದ್ದು ರೇಣುಕಾಚಾರ್ಯ ಸಭೆ ನಿಲ್ಲಿಸ್ತಾರಾ? ಕಾದು ನೋಡಬೇಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.